ನಮಸ್ಕಾರ, ನಾನು ನಿಮ್ಮ ಸಾನ್ಯಾ ಅಯ್ಯರ್. ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿ ಹೊರಬಂದಿದ್ದೀನಿ. ಸಮಾಜ ಶ್ರೇಣೀಕೃತಗೊಂಡಾಗ ಮುಗ್ಧ ಮನಸ್ಸು ಮನೆತನಗಳು ಚೂರಾಗಿ ಒಡೆದು ಹೋದಾಗ ಅತಿರೇಕವಾಗಿ ಆಯ್ಕೆಗಳನ್ನ ತಗೊಳ್ಳೋದೇ ಒಂದು ದಾರಿಯಾಗಿ ಕೊನೆ ದಾರಿಯಾಗಿ ಉಳ್ಕೊಂಡಾಗ ಏನಾಗಬಹುದು, ಏನೆಲ್ಲ ಆಗುತ್ತೆ ಅನ್ನೋದನ್ನು ಒಂದು ಒಳ್ಳೆ ಮನ ಮುಟ್ಟುವಂಥ, ಮನ ಕಲಕುವಂಥ ಸಂದೇಶದ ಜೊತೆಗೆ ಅಖಾಡಕ್ಕಿಳಿದಿದ್ದಾರೆ ಮರ್ಯಾದೆ ಪ್ರಶ್ನೆ ತಂಡ ಅಂತಲೇ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ ನಾವು ಮರ್ಯಾದೆ ಪ್ರಶ್ನೆ ನೋಡ್ಕೊಂಡು ಬಂದಿದ್ದೀವಿ. ಈ ಮರ್ಯಾದೆ ಪ್ರಶ್ನೆ ಬಗ್ಗೆ ಮರ್ಯಾದೆಯಿಂದ ಮಾತಾಡಲಿಲ್ಲ ಅಂದರೆ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ಬಿಡುತ್ತೆ. ಹಾಗಾಗಿ ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ಪ್ರಶ್ನೆ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಏನೋ ಕಾಮಿಕಲ್ ಆಗಿ ಇಟ್ಟಿರಬೇಕು, ಹಂಗೆ ಏನೋ ಸುಮ್ಮನೆ ಮರ್ಯಾದೆ ಪ್ರಶ್ನೆ ಇಟ್ಟಿರಬೇಕು ಅಂದ್ಕೊಂಡೆ. ಸಿನಿಮಾ ನೋಡಿದ್ಮೇಲೆ ಅನಿಸ್ತು ಇದು ಎಂಥ ಒಂದು ಸೀರಿಯಸ್ ಮೆಸೇಜು. ಅಂದರೆ ಒಂದು ಮಿಡಲ್ ಕ್ಲಾಸ್ ಪವರ್ನ ಎತ್ತಿ ಹಿಡಿದಿದ್ದಾರೆ, ಸರಿಗೆ ತೋರಿಸಿದ್ದಾರೆ. ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಮನಸ್ಸು ಮಾಡಿದೆ ಎಂಥ ಕೋಟ್ಯಾಧೀಶ್ವರ ಆದರೂ ಅವನು ಮಣ್ಣು ಮುಕ್ಕಿಸ್ಬೋದು ಅಂತ ಒಂದೊಳ್ಳೆ ಮೆಸೇಜ್ ಮುಖಾಂತರ ರಿಯಾಲಿಟಿಯಿಂದ ಸರಳವಾಗಿ ಸುಂದರವಾಗಿ ಅದ್ಭುತವಾದ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಒಂದು ಒಳ್ಳೆ ನಿರ್ದೇಶನದ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಸೌಮ್ಯಾಜಿ ಆ್ಯಂಡ್ ನಮ್ಮ RJ ಪ್ರದೀಪ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ರಾಕೇಶ್ ನನ್ನ ಒಳ್ಳೆ ಗೆಳೆಯ, ಹಳೆ ಗೆಳೆಯ, ಇಷ್ಟೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮ್ಮ ತಾಯಿನೇ ಗೊತ್ತಿರಲಿಲ್ಲ. ರಾಕೇಶ್ ಅಮೇಝಿಂಗ್ ಆ್ಯಕ್ಟಿಂಗ್. ಆ್ಯಂಡ್ ಅಫ್ಕೋರ್ಸ್ ಸುನೀಲ್ ರಾವ್ ಅವರಾಗಿರ್ಬೋದು, ನಮ್ಮ ಪ್ರಭು ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಎರಡು ಅಂತ ಹೇಳ್ದವ್ರೆ ತಪ್ಪಾಗುತ್ತೆ. ದಯವಿಟ್ಟು ಈ ಸಿನಿಮಾಗಳನ್ನ ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ. ಯು ಶುಡ್ ಗೆಟ್ ದಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದ್ದಾರೆ ಈ ಸಿನಿಮಾ. ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರಿಗಂತೂ ಒಂದೊಂದು ಟಚ್ ಆಗುತ್ತೆ, ರಿಲೇಟ್ ಆಗುತ್ತೆ. ಖಂಡಿತ ಎಲ್ಲರೂ ಬನ್ನಿ ಥಿಯೇಟ್ರ್ಗಳಲ್ಲಿ ಒಂದು ಸಿನಿಮಾನ ನೋಡಿ. ಒನ್ಸ್ ಅಗೇನ್ ಮರ್ಯಾದೆ ಪ್ರಶ್ನೆಯ ಎಂಟೈರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಆ್ಯಂಡ್ ಕೂಡೋಸ್ ಬ್ರದರ್. ತುಂಬ ಇಷ್ಟವಾದ ಸಿನಿಮಾ. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಸ್ಟೋರಿನ ತುಂಬ ಒಂದು ಎಲ್ಲೂ ಬೋರ್ ಆಗ್ದಿರ ಒಂದು ಎಂಟರ್ಟೈನಿಂಗ್ ಆಗಿ ಸ್ಟ್ರಗಲ್ಲು, ಫ್ರೆಂಡ್ಶಿಪ್ಪು, ಸರ್ವೈವಲ್ಲು ಇವೆಲ್ಲನೂ ಇಟ್ಕೊಂಡು ಒಂದು ಒಳ್ಳೆ ನೀಟ್ ಸಿನಿಮಾ ಮಾಡಿದ್ದಾರೆ ನಾಗರಾಜ್ ಅವರು. ಅವರ ಮೊದಲನೇ ಸಿನಿಮಾ ಆದ್ರೂ ತುಂಬ ಪ್ರೊಫೆಷ್ನಲ್ ಆಗಿದೆ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿರೋ ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗೂ ತುಂಬಾ ಕಾಡುತ್ತೆ. ಪ್ರತಿಯೊಬ್ಬರು ಅಷ್ಟೇ, ಸುನೀಲ್ ಅವರು, ರಾಕೇಶ್ ಅಡಿಗೆ ಆಗ್ಬೋದು, ಪ್ರತಿಯೊಬ್ಬರದ್ದು ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ.